ವಿಜಯನಗರ ಶ್ರೀಕೃಷ್ಣದೇವ ಯೂನಿವರ್ಸಿಟಿ ಬಳ್ಳಾರಿ ಬಿಕಾಮ್ ಥರ್ಡ್ ಸೆಮ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ 5ನೇ ಸೆಷನ್ನಲ್ಲಿ ನಡೀತಕ್ಕಂಥ ಒಂದು ಪಾಠ ಹೇಳ್ತಾ ಇದ್ದೀವಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇವತ್ತಿನ ಒಂದು ಡಿಸ್ಕಸ್ ಮಾಡ್ತಕ್ಕಂಥದ್ದು ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್. ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ಭಾಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ. ಹಾಗೆಯೇ ಸರಕುಗಳ ಉತ್ಪಾದನೆ ಆಗ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಫೈನಲ್ ಕನ್ಸ್ಯೂಮರ್ಗೆ ಕಳಿಸ್ತಕ್ಕಂಥ ರೀತಿಯಲ್ಲಿ ಮಾರಾಟ ಪ್ರಕ್ರಿಯೆಯ ಮಹತ್ವ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಬಿಕಾಮ್ ಥರ್ಡ್ ಸೆಮಿಸ್ಟರ್. ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ವೇರಿಯಸ್ ಬೇಸ್ಡ್. ನೋಡಿ, ಒಂದು 10 ಮೊನ್ನೆ ನಡೆದಿರ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟಿಂಗ್ ಆನ್ ವೇರಿಯಸ್ ಬೇಸಿಸ್ ಅಂದರೆ 10 ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟನ್ನು ನೋಡಿದ್ದೇವೆ, ಅದನ್ನು ಹೇಳಿದ್ದೇವೆ. ಅದು ಆಗಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ದೀವಿ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟು ಮುಗಿದಿರ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಒನ್, ದ ಸ್ಟೂಡೆಂಟ್ ಕೆನ್ ಏಬಲ್ ಟು ಲರ್ನ್ ದ ಬೆನಿಫಿಟ್ ಅಂಡ್ significance of the market in the present context. Learning outcome after competitions. After this concept, the students can able to analyze the importance, benefits and significance of the marketing in the present area. ನೋಡಿ, ಇವತ್ತಿನ ಒಂದು ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ತಿಳ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಹಾಗೆಯೇ ಸರಕುಗಳನ್ನು ಉತ್ಪಾದನೆ ಆಗಲಿ ಅಥವಾ ಸೇವೆಗಳ ಪೂರೈಕೆಗಳಿಂದಾಗಲಿ ಸಂತೃಪ್ತಿ ವೃದ್ಧಿಸಲು, ಅಂದರೆ ಗ್ರಾಹಕರನ್ನ ಆಕ್ಚುಲಿ ಬಳಸ್ತಕ್ಕಂಥ ಪ್ರಾಡಕ್ಟ್ಗಳು ಅವನ್ನ ಯಾವ ರೀತಿ ಸಂತೃಪ್ತಿ ಆಗ್ತದೆ ವೃದ್ಧಿಸಲು ಶೋಧನೆಯನ್ನ ಹೆಚ್ಚಿಸುವುದರಿಂದಾಗಲಿ ನಾವು ವ್ಯಕ್ತಿಗಳು ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೇಡಿಕೆಗಳನ್ನು ಮತ್ತು ಚಟುವಟಿಕೆಗಳನ್ನು ತೃಪ್ತಿಗೊಳಿಸಿದೆಲ್ಲವೂ ಮಾರಾಟ ಪ್ರಕ್ರಿಯೆಯಲ್ಲಿದೆ ಅಂತಕ್ಕಂಥ ಒಬ್ಬ ಅಭಿಪ್ರಾಯ ಪೀಟರ್ ಎಫ್ ಡ್ರಕ್ಕರ್ ಅಂತಕ್ಕಂಥ ಅಭಿಪ್ರಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಅಂದರೆ ಮಾರಾಟ ಪ್ರಕ್ರಿಯೆ ಸರಕುಗಳು ಉತ್ಪಾದನೆಯ ಸ್ಥಳದಿಂದ, ನೋಡಿ, ಉತ್ಪಾದಕರು ಉತ್ಪಾದನಾ ಸ್ಥಳದಿಂದ ಉಪಭೋಗದ ಸ್ಥಳಗಳಿಗೆ ಮುಟ್ಟುವ ಕಾರ್ಯವನ್ನು, ಅಂದರೆ ಉತ್ಪಾದಿಸಿ ಡಿಫ್ರೆಂಟ್ ಏರಿಯಾದಲ್ಲಿ ಪ್ರಾಡಕ್ಟನ್ನು ಉತ್ಪಾದನೆ ಮಾಡ್ತಾರೆ. ಆದರೆ ಫೈನಲ್ ಯೂಸರ್ಸ್ ಇರ್ತಕ್ಕಂಥ ಕಸ್ಟಮರ್ಸು ಡಿಫ್ರೆಂಟ್ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಮಾರುಕಟ್ಟೆ. ಅದಕ್ಕೆ ಫೈನಲ್ ಯೂಸರ್ಸ್ಗೆ ಸಿಗಬೇಕಾದ್ರೆ ಅತಿ ಸುಲಭ ಮತ್ತು ಸುಗಮಗೊಳಿಸ್ತಕ್ಕಂಥ ಸರಕು ಮತ್ತು ಸೇವೆಗಳಿಗೆ ಮಾನವನ ದೇಹದಲ್ಲಿ ರಕ್ತ ಹೆಂಗೆ ಹರಿದಾಡ್ತಾ ಇದೆ, ಪಾದದಿಂದ ಹಿಡಿದು ಮೆದುಳಿನವರೆಗೆ ಇರ್ತಕ್ಕಂಥ ರಕ್ತ ಯಾವ ರೀತಿ ಸಂಚಲನ ಮಾಡ್ತೈತಿ, ಆ ರೀತಿ ಇರ್ತಕ್ಕಂಥ ಸುಲಭವಾಗಿ ಆರ್ಥಿಕತೆಯ ಶಕ್ತಿಯಾಗಿದೆ ಅಂತೇಳಿ ಹೇಳ್ಬೋದು. ಇವುಗಳ ಸರಿಯಾದ ರೀತಿಯಲ್ಲಿ ಮತ್ತು ದಕ್ಷ ರೀತಿಯಲ್ಲಿ ಚಲಾವಣೆ ಮತ್ತು ಹರಿವಿಕೆಯಿಂದ ಆರ್ಥಿಕತೆಯಲ್ಲಿ ಸಮತೂಕವನ್ನ ಕಾಯ್ದುಕೊಳ್ಳಲು ಸಾಧ್ಯವಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಆರ್ಥಿಕಾಭಿವೃದ್ಧಿ ಮತ್ತು ಆರ್ಥಿಕ ಸ್ವಾಸ್ಥ್ಯವು ಪರಿಣಾಮಕಾರಿ ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಒಂದು ಚಟುವಟಿಕೆಯ ಮೇಲೆ ಅವಲಂಬನವಾಗಿರ್ತಕ್ಕಂಥದ್ದು. ನೋಡಿ, ಯಾವುದೇ ಪ್ರಾಡಕ್ಟ್ಗಳು ಈಸಿಯಾಗಿ ಸಿಕ್ಕರೆ ಎಷ್ಟು ಖುಷಿ ಪಡ್ತೇವೆ,
ಈಸಿಯಾಗಿ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟಪಡಬೇಕಾಗಿರ್ತಕ್ಕಂಥ ಸಂದರ್ಭವು ಬರ್ಬೋದು. ಅದಕ್ಕೆ ಮಾರಾಟ ಪ್ರಕ್ರಿಯೆದ್ದು ಒಂದು ಮಹತ್ವವಾಗಿರ್ತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಇರುವ ನಿರ್ದಿಷ್ಟವಾಗಿರ್ತಕ್ಕಂಥ ಸರಕುಗಳು ಯಾವುದೊಂದು ಮಾರಾಟ ಪ್ರಕ್ರಿಯೆಯನ್ನು ನಿರ್ಧರಿಸುತ್ತದೆ. ನೋಡಿ, ಮಾರಾಟ ಪ್ರಕ್ರಿಯೆ ಅಂತಕ್ಕಂಥದ್ದು ಡಿಪೆಂಡ್ ಅಪಾನ್ ದಿ ಕಸ್ಟಮರ್ಸ್ ಮೇಲೆ ನಿಂತಿರ್ತಕ್ಕಂಥ ಪ್ರಾಡಕ್ಟ್. ಬೇಡಿಕೆ ಇರಲಾರದ ಸರಕುಗಳನ್ನ ಉತ್ಪಾದಿಸುವುದರಿಂದ, ಬೇಡಿಕೆ ಹೆಂಗ್ ಬರ್ತಂತ ಹೇಳಿಕ್ಕಾಗಲ್ಲ. ಬೇಡಿಕೆ ಯಾಕಂದ್ರೆ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಬೇಡಿಕೆ ಇರಲಾರದ ಸರಕುಗಳನ್ನು ಉತ್ಪಾದಿಸುವುದರಿಂದ ಲಾಭವಾದರೂ ಏನು, ಇದರಿಂದ ಅನಿಶ್ಚಿತೆ ಮತ್ತು ಅಭದ್ರತೆಯನ್ನು ಸಿಲುಕಿಕೊಳ್ತಕ್ಕಂಥ ಸಂದರ್ಭವು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೇಡಿಮಿಕ್ಸ್ ಸೋಪ್ ಇದೆ, ಡಿಮ್ಯಾಂಡ್ ಇಲ್ಲ, ಆದರೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲ ಕಡೆ ಸಿಗ್ತಾ ಇದೆ, ಬಟ್ ಅದರ ಸೇಲ್ಸ್ ಏನಾಗಿದೆ ಇಲ್ಲ. ಒಂದು 5%, 4% ಮಾತ್ರ ಸೇಲ್ಸ್ ಆಗ್ತಾ ಇದೆ. ಇದು ಇರ್ತಕ್ಕಂಥದ್ದು ಚಂದ್ರಿಕಾ ಸೋಪ್ ಅಂತ ಬರ್ತಾ ಇದೆ. ಮೇಡಿಮಿಕ್ಸ್ ಇರ್ತಕ್ಕಂಥ ಒಂದು ಕಂಪ್ನಿನೇ ಚಂದ್ರಿಕಾ ಸೋಪು ಆಕ್ಚುಲಿ ಇವತ್ತು ಸೇಲ್ಸ್ ಇಲ್ಲ. ಯಾಕಂದ್ರೆ ಆಯುರ್ವೇದಿಕ್ ಸೋಪ್ ಇರೋದ್ರಿಂದ ಅದಕ್ಕೆ ಅನಿಶ್ಚಿತ ಅಭದ್ರತೆಯನ್ನು ಕೂಡಿರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆ ಪ್ರಮುಖವಾದ 4 ಅಂಶಗಳಂತಾವು. ಯಾವುದಂದ್ರೆ ಸರಕುಗಳು, ಸರಿಯಾದ ಸರಕು, ಸಮಂಜಸವಾದ ಬೆಲೆ, ಸೂಕ್ತವಾದ ಪ್ರವರ್ತನೆ, ಸರಿಯಾದ ಸ್ಥಳ. 4 P's ಆಕ್ಚುಲಿ ಮಾರಾಟ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ 4 P's ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ಸ್ ಇವು ಬಹಳ ಅನುಕೂಲವಾಗಿರ್ತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಇತ್ತೀಚಿನ ಮಾರಾಟ ಪ್ರಕ್ರಿಯೆಯ ಸರಕು ಮತ್ತು ಅಭಿವೃದ್ಧಿಯ ನವೀನತೆಗೆ, ಉದ್ಯಮಶೀಲತೆಗೆ, ಸಾಮರ್ಥ್ಯಕ್ಕೆ, ಪ್ರೇರಣೆ ಮತ್ತು ಉಪಭೋಗಕ್ಕೆ ಚಾಲನೆ, ಆರ್ಥಿಕತೆಯ ಶಕ್ತಿ ಮತ್ತು ಸಮಾಜದಲ್ಲಿ ಜನತೆ ಜೀವನದ ಗುಣಮಟ್ಟ ವೃದ್ಧಿಗೆ ಕಾರಣೀಭೂತವಾದಂತಹ ಅಂಶವನ್ನು ಒಪ್ಪಿಕೊಳ್ಳಲಾಗಿದೆ. ಯಾಕಂದ್ರೆ ಇವತ್ತು ಮಾನವನ ಅಪೇಕ್ಷೆಗಳು ಹೊಸ ಪ್ರಾಡಕ್ಟ್ಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಾರಾಟ ಪ್ರಕ್ರಿಯೆ ಮಹತ್ವವನ್ನು ಉಪಭೋಗರಿಗೆ ಮತ್ತು ವ್ಯವಹಾರ ಸಂಸ್ಥೆಗೆ, ಇಡೀ ಸಮಾಜಕ್ಕೆ ದೊರೆಯುವ ಪ್ರಯೋಜನ ಅಂತಾನೆ ಹೇಳ್ತಾ ಇದ್ದೇವೆ. ಅದಕ್ಕೆ ಇದು ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್. ಆದ್ರೆ ನೋಡಿ, ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟಿಂಗ್ ನಲ್ಲಿ ಒಂದು 6 ಪಾಯಿಂಟ್ಸ್ ಬರ್ತಾ ಇದ್ದೇವೆ. ಮಾರ್ಕೆಟಿಂಗ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ನೋಡಿ, ಡಿಸ್ಕಸ್ ಮಾಡ್ಕೊಂತ ಹೋಗ್ಬೇಕಾಗಿರ್ತಕ್ಕಂಥದ್ದು. ಎರಡನೇದು, ಮಾರ್ಕೆಟಿಂಗ್ ಇಸ್ ಸೋರ್ಸ್ ಆಫ್ ನ್ಯೂ ಐಡಿಯಾಸ್. ಮೂರನೇದು, ಮಾರ್ಕೆಟಿಂಗ್ ಪ್ರೊವೈಡ್ಸ್ ಗೂಡ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ನಾಲ್ಕನೇದು, ಇಟ್ ಹೆಲ್ಪ್ಸ್ ಇನ್ ಅರ್ನಿಂಗ್ ಆಫ್ ಇನ್ಕ್ರೀಸಿಂಗ್ ಪ್ರಾಫಿಟ್. ಐದನೇ ಪಾಯಿಂಟ್, ಇಟ್ ಹೆಲ್ಪ್ಸ್ ಇನ್ ಬೂಸ್ಟಿಂಗ್ ಸೇಲ್ಸ್. ಆರನೇದು, ಇಟ್ ಪ್ರಮೋಟ್ಸ್ ಅವೇರ್ನೆಸ್ ಅಮಾಂಗ್ ದಿ ಪಬ್ಲಿಕ್. ನೋಡಿ, ಇವು 6 ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟ್. ಒಂದನೇದು, ಮಾರ್ಕೆಟಿಂಗ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ಸರಿಯಾದ ರೀತಿಯಲ್ಲಿ ಸೂಕ್ತವಾದ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥದ್ದು, ಪ್ಲಾನ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು. every business organization has to take important decision, take what to produce, how to produce, where to produce, when to produce, how these goods and services are made available to the customers. ನೋಡಿ, ಬಹಳಷ್ಟು ಆರ್ಗನೈಸೇಷನ್ ಆಗಿರ್ತಕ್ಕಂಥ ಬಿಸಿನೆಸ್, ಎವ್ರಿ ಬಿಸಿನೆಸ್ WH ವರ್ಡ್ಸ್ ಇವು ಅಂತ ಆಗಿರ್ತಕ್ಕಂಥದ್ದು. ಹೆಂಗಿದೆ WH, ವಾಟ್, ವೆನ್, ಹೌ ಟು, ಹೆಂಗೆ ತಯಾರು ಮಾಡಬೇಕು, ಯಾವ ರೀತಿ ತಯಾರು ಮಾಡಬೇಕು, ವಾಟ್ ಏನ್ ಪ್ರೊಡ್ಯೂಸ್ ಮಾಡಬೇಕು, ಏನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಎಲ್ಲಿ ಉತ್ಪಾದನೆ ಮಾಡಬೇಕು, ಯಾವಾಗ ಉತ್ಪಾದನೆ ಮಾಡಬೇಕು, ಯಾವಾಗ ಗೂಡ್ಸ್ ಅಂಡ್ ಸರ್ವಿಸಸ್ ಮಾಡಬೇಕು,
ಆರ್ ಮೇಡ್ ಅವೈಲಬಲ್ ಟು ದಿ ಕಸ್ಟಮರ್ಸ್. ಸಿಗ್ಬೇಕಾಗಿರ್ತಕ್ಕಂಥ ಒಂದು ಗೂಡ್ಸ್ಗಳು ಬಹಳ ಪ್ಲಾನ್ ಅನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ನೋಡಿ, ಬೇಡಿಕೆಯ ತಕ್ಕ ಹಾಗೆ ಆಶಯ ಅಪೇಕ್ಷೆಗಳನ್ನ ಗುರುತಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದೇದು. ಎರಡನೇದು, ಮಾರ್ಕೆಟಿಂಗ್ ಈಸ್ ಎ ಸೋರ್ಸ್ ಆಫ್ ನ್ಯೂ ಐಡಿಯಾಸ್. ನೋಡಿ, ಮಾರ್ಕೆಟಿಂಗ್ ನಲ್ಲಿ ಹೊಸ ವಸ್ತುಗಳಿಗೆ ಬೇಡಿಕೆ ಬರ್ತಾ ಇದೆ. ಹೊಸ ವಸ್ತುಗಳಿಗೆ ಬಹಳ ಬೇಡಿಕೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಸರಕುಗಳಿಗೆ ಇವತ್ತು ಬೆಲೆ ಇರ್ತಕ್ಕಂಥದ್ದು, ಮಾರ್ಕೆಟ್ ನಿರ್ಮಾಣ ಆಗ್ತಕ್ಕಂಥ. ಹಳೇ ಇರ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ಇವತ್ತು ಡಿಮ್ಯಾಂಡ್ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಹೊಸ ಐಡಿಯಾಗಳನ್ನು ಹಾಕಬೇಕು. ಮಾರ್ಕೆಟಿಂಗ್ ಗಿವ್ಸ್ ದ ಡೀಟೇಲ್ಸ್ ಐಡಿಯಾ ಆಫ್ ಕರೆಂಟ್ ಬಿಸಿನೆಸ್ ಎನ್ವೈರನ್ಮೆಂಟ್, ದಟ್ ಈಸ್ ಡಿಮ್ಯಾಂಡ್ಸ್ ಆಫ್ ಕಸ್ಟಮರ್ಸ್, ಟೇಸ್ಟ್, ಪರ್ಫಾರ್ಮೆನ್ಸ್ ಆಫ್ ಕಸ್ಟಮರ್ಸ್, ಪ್ರೈಸ್ ಆಫ್ ಕಾಂಪಿಟೇಷನ್ಸ್ ಥ್ರೂ ದಿ ಮಾರ್ಕೆಟ್ ರಿಸರ್ಚ್. ನೋಡಿ, ನಾ ಹೇಳ್ತೇನೆ, ಮಾರ್ಕೆಟ್ ರಿಸರ್ಚ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆಯೇ ಐಡಿಯಾಸ್ ಆಫ್ ಕರೆಂಟ್ ಬಿಸಿನೆಸ್ ಎನ್ವೈರನ್ಮೆಂಟ್, ಇವತ್ತು ಏನು ನಡೀತಾ ಇದೆ, ಯಾವುದು ಮಾರ್ಕೆಟ್ ಟ್ರೆಂಡ್ಸ್ ಯಾವ ರೀತಿ ಇದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖ. ಅದಕ್ಕೆ ಕರೆಂಟ್ ಬಿಸಿನೆಸ್ ಎನ್ವೈರನ್ಮೆಂಟ್, ದ ಡಿಮ್ಯಾಂಡ್ಸ್ ಆಫ್ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಹೆಂಗೆ, ಟೇಸ್ಟ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಕಸ್ಟಮರ್ಸ್. ಚೆನ್ನಾಗಿದೆ ಅಂದ್ರೆ ತಗೊಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಹೊಸ ತಗೊಳ್. ನೋಡಿ, ಫಾರ್ ಎಕ್ಸಾಂಪಲ್, ನಾವೆಲ್ಲ 95ನಲ್ಲಿ ಫಸ್ಟು 94ನಲ್ಲಿ ಒಂದು ಮೊಬೈಲನ್ನು ತಗೊಂಡ್ರು. ನಾವು M.Com ಓದಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಯಾಕಂದ್ರೆ ಅವಾಗ ಮೊಬೈಲ್ ಹೆಂಗಿತ್ತಂದ್ರೆ ವಾಕಿ ಟಾಕಿ ಅಂತ ಇತ್ತು, ಪೊಲೀಸ್ ಬಳಸ್ತಾ ಇದ್ರಲ್ಲ, ಆ ರೀತಿ ಇರ್ತಕ್ಕಂಥ ವಾಕಿ ಟಾಕಿ ಇದು. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಇತ್ತು, ಈಗ ಅದರ ಯಾವ ರೀತಿ ಆಗ್ತಿದೆ, ಚೇಂಜಸ್ ಆಗ್ತಾ ಬಂದಿದೆ. ಎಷ್ಟು ಹಗುರ ಇರಬೇಕು, ಈಜಿ ಇರಬೇಕು, ಆಪ್ಷನ್ಸ್ ಇರಬೇಕು. ಅವಾಗೆಲ್ಲ ಹೆಂಗೆ ಅಂದ್ರೆ ಚೇಂಜಸ್ ಆಗ್ತಾ ಬಂತು. ಹಂಗೆ ಮಾರ್ಕೆಟ್ನಲ್ಲಿ ಒಂದು ಸಲ ಉತ್ಪಾದಿಸಿದ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಹೊಸ ಐಡಿಯಾಸ್ ಅನ್ನು ಹಾಕಿ, ನ್ಯೂ ಐಡಿಯಾಸ್ ಅನ್ನು ಹಾಕಿ ಏನ್ ಮಾಡಬೇಕು, ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕು. ಜನರು ತಗೊಳ್ಬೇಕು. ಕಸ್ಟಮರ್ಸ್ ಹೊಸ ಪ್ರಾಡಕ್ಟ್ಗೆ ಹೊಸ ಜನ ಅಟ್ರಾಕ್ಷನ್ಸ್ ಆಗ್ತಾರೆ. ಅದಕ್ಕೆ ಮಾರ್ಕೆಟ್ ಅನ್ನು ರಿಸರ್ಚ್ ಮಾಡಬೇಕು. ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೇನೆ ಮಾರ್ಕೆಟ್ ಪ್ರೊವೈಡ್ಸ್ ಗೂಡ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್. ಮಾರ್ಕೆಟ್ ಪ್ರೊವೈಡ್ಸ್ ಗೂಡ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ನೋಡಿ, ನಾವು ಗ್ಯಾಪ್ ಎಷ್ಟಿದೆ ಅಂದ್ರೆ, ದ ಮಾರ್ಕೆಟಿಂಗ್ ಪ್ರೊಸೆಸ್ ಬ್ರಿಡ್ಜಸ್ ದ ಗ್ಯಾಪ್ ಬಿಟ್ವೀನ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್ಸ್. ಹೌದು, ಆಕ್ಚುಲಿ ಹೇಳ್ಬೇಕಾದ್ರೆ ಉತ್ಪಾದಕರು ಡಿಫ್ರೆಂಟ್ ಪ್ಲೇಸ್ ನಲ್ಲಿ ಇರ್ತಾರೆ. ಕನ್ಸ್ಯೂಮರ್ಸು ಅಂದ್ರೆ ಕಸ್ಟಮರ್ಸು ಅಂದ್ರೆ ಉಪಭೋಗಕರು ಅಂದ್ರೆ ಯೂಸ್ ಮಾಡ್ತಕ್ಕಂಥವ್ರು ಎಲ್ಲಾ ಕಡೆಗೂ ಇರ್ತಾರೆ. ಬಟ್ ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಕ್ಕಂಥ ಲಿಂಕ್ ಅನ್ನ ಬೆಳೆಸ್ತಕ್ಕಂಥದ್ದು ಬಹಳಷ್ಟು ಗ್ಯಾಪ್ ಇದೆ. ಯಾಕಂದ್ರೆ ಹೋಲ್ಸೇಲರ್, ಏಜೆಂಟ್ಸ್, ರಿಟೇಲರ್ಸ್, ಇವರು ಮಿಡ್ಲ್ಮನ್ಸ್, ಮಧ್ಯವರ್ತಿಗಳಿಂದ ಇರ್ತಕ್ಕಂಥ ಗ್ಯಾಪ್. ಅದಕ್ಕೆ ನಾವು ಅದನ್ನ ಕಂಡುಹಿಡ್ಕೋಬೇಕು. ಮಾರ್ಕೆಟ್ ಪ್ರೊವೈಡ್ಸ್, ಅದನ್ನ ಬೆಳೆಸ್ಬೇಕು. ಮಾರ್ಕೆಟ್ ಪ್ರೊವೈಡ್ಸ್ ಗೂಡ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ ಸಿಗ್ಬೇಕು. ಈಗ ನಿನ್ನೆ ಹೇಳಿದ್ದೆ, ಒಂದು ಹಾಸ್ಪಿಟ್ಲ್ ಇದೆ, ಮೆಡಿಕಲ್ ಶಾಪ್ 3 ಕಿಲೋಮೀಟರ್ ತಂದ್ರೆ ಹೆಂಗಾಗುತ್ತೆ. ಆಮೇಲೆ ಒಂದು ಊರಿಗೆ ಸಿಗ್ತಕ್ಕಂಥದ್ದು, ಈಗ TV ಶೋರೂಮ್ಗಳು ನಾವೆಲ್ಲ ಓದ್ಬೇಕಾರೆ 2 ವೀಲರ್ ಶೋರೂಮ್ಗಳೆಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಾ ಇದ್ವು. ಈಗ ತಾಲೂಕ್ ಲೆವೆಲ್ ಅಲ್ಲಿ ಬಂದಿದ್ದಾವೆ. ಈಗ ಬಹಳ ರೀಸೆಂಟ್ ಆಗಿರ್ತಕ್ಕಂಥದ್ದು. ಅವೆಲ್ಲ ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್ ಅಲ್ಲಿ ಇರ್ತಾ ಇದ್ವು. ಒಂದು TV ತರಬೇಕಾದ್ರೆ, ರೇಡಿಯೋ ತರಬೇಕಾದ್ರೆ, ಒಂದು ಕಂಪ್ಯೂಟರ್ ತರಬೇಕಾದ್ರೆ ದೂರಿಂದ ತರಬೇಕಾಗಿತ್ತು. ಇವತ್ತು ಹತ್ತಿರದಿಂದ ಸಿಗ್ತಾ ಇದೆ. ಯಾಕೇಳಿ ಅಷ್ಟು ಮಾರ್ಕೆಟ್ ಬೆಳವಣಿಗೆ ಆಗಿದೆ. ಅದಕ್ಕೆ ಇರ್ತಕ್ಕಂಥದ್ದು. 4ನೇ ಪಾಯಿಂಟ್, ಇಟ್ ಹೆಲ್ಪ್ಸ್ ಟು ಅರ್ನಿಂಗ್ ಅಂಡ್ ಇನ್ಕ್ರೀಸಿಂಗ್ ಪ್ರಾಫಿಟ್. ಇದು ಬಹಳ
ಪ್ರಮುಖವಾಗಿರ್ತಕ್ಕಂಥದ್ದು. ಅರ್ನಿಂಗ್ ಅಂಡ್ ಇನ್ಕ್ರೀಸಿಂಗ್ ಪ್ರಾಫಿಟ್ ಮೇನ್ ಏಮ್ ಆಫ್ ಎವ್ರಿ ಬಿಸ್ನೆಸ್. ನೋಡಿ, ಉದ್ದೇಶ ಅಂತಕ್ಕಂಥದ್ದು ಎಲ್ಲರೂ ಬಿಸ್ನೆಸ್ ಮಾಡೋ ಉದ್ದೇಶ ಏನು? ಯೂನಿಟ್ಸ್ ಟು ಅರ್ನ್ ಪ್ರಾಫಿಟ್. ನೋಡಿ, ಪ್ರಾಫಿಟ್ ಮಾಡೋ ಉದ್ದೇಶ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ದಲ್ಲ. ಲಾಸ್ ಮಾಡ್ಬೇಕಂತ ಏನಿಲ್ಲ ಕಂಪ್ನಿಗೆ, ಪ್ರಾಫಿಟ್ ಮಾಡೋ ಉದ್ದೇಶನೇ business. Every business is to earn profit. Marketing helps the firm to increase in profit through the advertising and sales, promotional activities, and reducing cost through the market research. ನೋಡಿ, ಕೆಲವೊಂದು ಖರ್ಚನ್ನ ಕಡಿಮೆ ಮಾಡಬೇಕಾಗಿರ್ತಕ್ಕಂಥ. ಯಾಕೆ ಹೇಳಿ? ಖರ್ಚುಗಳು ಹೆಚ್ಚಿಗೆ ಆತಂದ್ರೆ ಏನಾಗುತ್ತೆ? ಅಡ್ವರ್ಟೈಸಿಂಗ್ ಖರ್ಚು ಹೆಚ್ಚಿಗೆ ಆತಂದ್ರೆ ಏನಾಗುತ್ತೆ ಹೇಳಿ? ನಾವು ಹೊಸ ಕಂಪ್ನಿ ಆಗಿದ್ರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ, ಪ್ರಾಡಕ್ಟ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ಬಟ್ ಹಳೆ ಇರ್ತಕ್ಕಂಥ ಕಂಪ್ನಿ ಆಗಿದ್ರೆ ನಾವು ಖರ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಸೇಲ್ಸ್ ಮೇಲೆ 2%, 3% ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಕೊಡ್ತಾ ಇರ್ತಾರೆ. ಅದಕ್ಕೆ ಹೊಸ ಕಂಪ್ನಿ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬರಬೇಕಾದ್ರೆ ಅದರ ಲಾಸ್ ಇದ್ದೇ ಇರುತ್ತೆ. ಅದಕ್ಕೆ ಮಾರ್ಕೆಟಿಂಗ್ ಕಾಸ್ಟ್ ಎಲ್ಲ ಕಾಸ್ಟ್ ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದಕ್ಕೆ ಪ್ರಾಫಿಟ್ ಹೆಚ್ಚಿಗೆ ಆಗಬೇಕಾದ್ರೆ ಕಾಸ್ಟ್ಗಳು ಏನಾಗಬೇಕು? ಕಡಿಮೆ ಪ್ರಮಾಣದಲ್ಲಿರಬೇಕು. ಕಡಿಮೆ ಆದರೆ ಏನಾಗುತ್ತೆ? ಹೆಚ್ಚಿಗೆ ಲಾಭ ಆಗುತ್ತೆ. ಅಡ್ವರ್ಟೈಸಿಂಗ್ ಅಂಡ್ ಸೇಲ್ಸ್, ಪ್ರಮೋಷನಲ್ ಆಕ್ಟಿವಿಟೀಸ್ ಅಂಡ್ ರಿಡ್ಯೂಸಿಂಗ್ ದಿ ಕಾಸ್ಟ್ ಥ್ರೂ ದಿ ಮಾರ್ಕೆಟ್ ರಿಸರ್ಚ್. ಮಾರ್ಕೆಟನ್ನು ರಿಸರ್ಚ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟ್ ಯಾವ ರೀತಿ ಇದೆ, ಹೇಗಿದೆ ಅಂತಕ್ಕಂಥದ್ದನ್ನು ರಿಸರ್ಚ್ ಮಾಡಬೇಕು. ಆ್ಯಕ್ಚುಲಿ ಆಕ್ಟಿವಿಟೀಸ್ ಹೇಳಲಿಕ್ಕಾಗಲ್ಲ. ಇವತ್ತು ಬಂಡವಾಳ ಆಗಿರ್ತಾರೆ ಹಲವಾರು ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು. ನೋಡಿ, ಸ್ಮಾಲ್ ಸೈಜ್ ಕಂಪ್ನಿ, ಮೀಡಿಯಮ್ಸ್ ಕಂಪ್ನಿಗಳೆಲ್ಲ ಏನು ಅಷ್ಟೇನು ಲಾಸ್ ಏನಾಗೋದಿಲ್ಲ. ಬಟ್ ನ್ಯಾಷನಲ್ ಕಂಪ್ನಿ, ಇಂಟರ್ನ್ಯಾಷನಲ್ ಕಂಪ್ನಿಗಳು ಆಗಿರ್ತಂಥ ಸಾವಿರಾರು ಕೋಟಿ ಬಂಡವಾಳನ ಹೂಡಿರ್ತಕ್ಕಂಥದ್ದು. ಅದು ಅವಾಗೇನಾಗುತ್ತೆ? ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಅಂತ ಒಂದು ಸನ್ನಿವೇಶ ಬರಬಾರ್ದು ಅಂದ್ರೆ ಏನು ಮಾಡಬೇಕು? ರಿಡ್ಯೂಸಿಂಗ್ ಕಾಸ್ಟ್ ಥ್ರೂ ದಿ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. 4ನೇ ಪಾಯಿಂಟ್. 5ನೇ ಪಾಯಿಂಟ್, ಇಟ್ ಹೆಲ್ಪ್ ಬೂಸ್ಟಿಂಗ್ ಸೇಲ್ಸ್, ಅಂದರೆ ಉತ್ತೇಜನ, ಪ್ರಾಬಲ್ಯವನ್ನು ಬೆಳೆಸ್ತಕ್ಕಂಥದ್ದು. ಆ ರೀತಿ ಇರ್ತಕ್ಕಂಥ. ಒನ್ಸ್ ದಿ ಪ್ರಾಸ್ಪೆಕ್ಟ್ಸ್ become aware about the company's product or services, boosts up the chance that customer will make a purchase. ನೋಡಿ, ಯಾವುದೇ ಆಗಲಿ ಇವತ್ತು ಹೊಸ ಕಂಪ್ನಿ ಮಾರ್ಕೆಟಿಗೆ ಬರಬೇಕಾದ್ರೆ ಅದಕ್ಕೆ ಅವೇರ್ನೆಸ್ ಇರಬೇಕು, ಅದ್ರ ಬಗ್ಗೆ ಕಂಪ್ನಿ ಬಗ್ಗೆ ತಿಳುವಳಿಕೆ ಇರಬೇಕು, ಕಂಪ್ನಿ ಬಗ್ಗೆ ಗೊತ್ತಿರಬೇಕು, ಇಮೇಜ್ ಬೆಳೆಸ್ಬೇಕು. ಕಸ್ಟಮರ್ ಇಮೇಜ್ ಬಂತಂದ್ರೆ ನಾನು ಹೇಳಿದ್ರಲ್ಲ, ಯಾರು ಹೇಳಿದ್ರು ಕೇಳಿದ್ರೆ ತಗೊಳಂಗಿಲ್ಲ. ಅಂತ ಒಂದು ಇಮೇಜನ್ನ ಕಸ್ಟಮರ್ಗೆ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಆ ಕಂಪ್ನಿ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯವನ್ನ ನಾವು ಹಲವಾರು ರೀತಿಯಲ್ಲಿ ಹೇಳ್ಬೇಕಾಗಿರ್ತಕ್ಕಂಥದ್ದು, ಗೊತ್ತಿರಬೇಕಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಂಗಿದೆ ಈ ಓಲ್ಡ್ ಕಂಪ್ನಿ ಆಗಿದ್ದು, ಹೆಂಗಿರ್ತೈತಿ ಹೊಸ ಕಂಪ್ನಿ, ನಾವೇನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಕಸ್ಟಮರ್ಸ್ ವಿಲ್ ಮೇಕ್ ಎ ಪರ್ಚೇಸ್ ಮಾಡ್ತಂತೆ ಎಬಿಲಿಟಿ ಅವರಲ್ಲಿ ಬೆಳವಣಿಗೆ ಆಗಿರ್ಬೇಕು. ಆ ರೀತಿ ಇರ್ತಕ್ಕಂಥ ಪರ್ಚೇಸನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 6ನೇ ಪಾಯಿಂಟ್, ಇಟ್ ಪ್ರಮೋಟ್ಸ್ ಅವೇರ್ನೆಸ್ ಅಮಾಂಗ್ ದಿ ಪಬ್ಲಿಕ್. ಅವೇರ್ನೆಸ್ ಬೆಳೆಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಹೆಂಗೆಂದ್ರೆ, ಈಗ ಮಾರ್ಕೆಟಿಂಗ್ ಎನೇಬಲ್ಸ್ ದ ಕಸ್ಟಮರ್ಸ್ ಟು ಬಿಕಮ್ ಅವೇರ್ ಅಬೌಟ್ ದಿ ವೇರಿಯಸ್ ಪ್ರಾಡಕ್ಟ್ ದಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ನಲ್ಲಿ ಹೆಂಗಿರುತ್ತೆ ನೋಡಿ, ಕೆಲವೊಂದು ಬೇಡಿಕೆ, ಆಶೆ, ಅಪೇಕ್ಷೆಗಳನ್ನ ಗುರುತಿಸ್ತಕ್ಕಂಥದ್ದು. ಹೆಂಗೆ, ಯಾವ ರೀತಿ ಮಾಡಬೇಕು, ಸೂಕ್ತವಾದ ಸರಕುಗಳನ್ನು, ಸೇವೆಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು. ಹಾಗೆಯೇ ತಿಳುವಳಿಕೆ ಮೂಡಿಸುವ ಮಾಹಿತಿ ಭರಿತ ಜಾಹೀರಾತು ಕೊಡಬೇಕು. ಇವನ್ನೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ನಲ್ಲಿ ಹೆಂಗಿದೆ ಅವೇರ್ನೆಸ್ ಆಗಿರ್ತಕ್ಕಂಥದ್ದು. ಸತತ ಮತ್ತು ನಿರಂತರ ಸರಕುಗಳ ಪೂರೈಕೆ ಮಾಡ್ಕೊಳ್ಬೇಕು. ಹಂಗೆ ಒಂದ್ಸಲ ಡಿಮ್ಯಾಂಡ್ ಬಂದಿರ್ತೈತಿ, ಅವತ್ತು ಪ್ರಾಡಕ್ಟ್ ಮಾಡಲಿಲ್ಲ, ಆ ಪ್ರಾಡಕ್ಟ್ಗಳು ಡಿಮ್ಯಾಂಡ್ ಇರುತ್ತೆ, ಬಟ್ ಸೇಲ್ಸ್ ಹೆಚ್ಚಿಗೆ ಇದ್ದಾಗ ಆ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ, ಇನ್ನೊಂದು ಕಂಪ್ನಿ ಪ್ರಾಡಕ್ಟ್ಗೆ ಟ್ರಾನ್ಸ್ಫರ್ ಆಗ್ತಾರೆ ಅಂತ ಒಂದು ಸನ್ನಿವೇಶ ಇರುತ್ತೆ. ಹಾಗೆಯೇ ನವನವೀನ ಸರಕುಗಳಿಗೆ ನಾವು ಫಿಕ್ಸ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅದಕ್ಕೆ ಹೊಸ ಹೊಸ ಐಡಿಯಾಗಳನ್ನು, ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ಗೆ ಲಾಂಚ್ ಮಾಡ್ತಿರ್ತಾರೆ. ಯಾವಾಗ? ಹಬ್ಬ ಹರಿದಿನಗಳಲ್ಲಿರ್ತಕ್ಕಂಥದ್ದು. ಹಬ್ಬ ಹರಿದಿನಗಳಂದ್ರೆ ಅದೇ ಹೇಳಿದಿಲ್ಲ,
ಹಬ್ಬಗಳಿದ್ದಾಗ ಇವನ್ನ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಮಾಡ್ತಾರೆ. 2 ವೀಲರ್ಸ್ ಇರ್ಬೋದು, ಎನಿ ಒನ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು, ಲ್ಯಾಪ್ಟಾಪ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಡಿಸ್ಕೌಂಟ್ ಕೊಡೋ ರೀತಿಯಲ್ಲಿ ಇರ್ಬೋದು, ಆ ರೀತಿ ಇರ್ತಕ್ಕಂಥದ್ದು. ಆಮೇಲೆ ಗುಣಮಟ್ಟದ ಸರಕು ಸೇವೆಗಳನ್ನು ಕೊಡಬೇಕು. ಒಂದ್ಸಲ ಮಾರಿದ ಮೇಲೆ ಆ ಸೇವೆಗಳನ್ನು ಕೊಡಲೇಬೇಕಾಗ್ತಕ್ಕಂಥದ್ದು. ಸೇವೆಗಳು ನೋಡಿ, ಹೊಂಡಾ ಶೋರೂಮ್ ಇಲ್ಲಿ ಹುಬ್ಳ್ಳಿ ತಂದಿರ್ತೇವೆ ಅಥವಾ ಬೆಂಗಳೂರಲ್ಲಿ ತಂದಿರ್ತೇವೆ, ನಮ್ಮ ಹೂವಿನ ಹಡಗಲಿ ಅಥವಾ ಬಳ್ಳಾರಿಯಲ್ಲಿ ಎಲ್ಲರೂ ಸರ್ವಿಸ್ ಮಾಡ್ಬೋದು. ಯಾಕೆ ಹೇಳಿ, ಹೊಂಡಾ ಶೋರೂಮ್ ಎಲ್ಲಿರ್ತಾವ ಅಲ್ಲೇ ಸರ್ವಿಸ್ ಮಾಡ್ಬೋದು. ಆ ರೀತಿ ಇರ್ತಕ್ಕಂಥ ಪ್ರಾಡಕ್ಟ್ ಸರ್ವಿಸನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇದೆ. ನಾವೆಲ್ಲಿ ತಗೊಳ್ತೇವೆ ಅಲ್ಲೇ ಮಾಡ್ಬೇಕಂತೇನೆ ಇರಬಾರ್ದು. ಅದಕ್ಕೆ ಒಳ್ಳೆಯ ರೀತಿ ಇರ್ತಕ್ಕಂಥ ಸರ್ವಿಸನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇದೆ. ಹಾಗೂ ಸಮಂಜಸ ಬೆಲೆಗಳು, ಸಮಂಜಸವಾಗಿರ್ತಕ್ಕಂಥ ಬೆಲೆನೂ ಇರಬೇಕು. ಯಾಕಂದ್ರೆ ಅತಿ ಹೆಚ್ಚು ಬೆಲೆನೂ ಇರಬಾರ್ದು, ಅತಿ ಕಡಿಮೆ ಬೆಲೆನೂ ಇರಬಾರ್ದು, ಅವರೇಜ್ ಆಗಿರ್ತಕ್ಕಂಥ ಬೆಲೆ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ಒಳ್ಳೆ ಸೂಕ್ತವಾದ ಬೆಲೆ ಇರಬೇಕು. ಗ್ರಾಹಕರ ಇಚ್ಛೆಯಂತೆ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಗ್ರಾಹಕರ ವಿರುದ್ಧವಾಗಿ ಉತ್ಪಾದನೆ ಮಾಡಿದರೆ ಕಂಪ್ನಿ ಮುಚ್ಚೋಗ್ತಕ್ಕಂಥ ಸಂದರ್ಭವೂ ಬರ್ತಾ ಇದೆ. ಗ್ರಾಹಕರ ಇಚ್ಛೆಗೆ ಅನುಗುಣವಾಗಿ ಪ್ರಾಡಕ್ಟನ್ನು ತಯಾರು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೂ ಮನೆ ಬಾಗಿಲಿಗೆ ಸೇವೆಗಳು, ಕೆಲವೊಂದು ಟೈಮ್ನಲ್ಲಿ ಮನೆ ಬಾಗಿಲಿಗೆ ಸೇವೆಗಳನ್ನು ಕೊಡಬೇಕಾಗ್ತಕ್ಕಂಥ ಸಂದರ್ಭವೂ ಬರ್ಬೋದು. ಅವನು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಹದ ಪೂರಕ ಸರಕುಗಳ ಲಭ್ಯತೆ. ಅಂದರೆ ಡಿಫ್ರೆಂಟ್ ಪ್ರಾಡಕ್ಟ್ ಇಂದ ಮಾರ್ಕೆಟ್ ನೋಡಿ, ಬೇರೆ ಬೇರೆ ಥರ ಇರ್ತಕ್ಕಂಥ ಮಾರ್ಕೆಟ್ ಪ್ರಾಡಕ್ಟ್ಗಳು ಮಾರ್ಕೆಟ್ನಲ್ಲಿ ಸಿಗಬೇಕಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಸರಿಯಾದ ಮತ್ತು ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ತದೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಣಯನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ತಗೊಳ್ಬೇಕು, ನಿರ್ಧಾರ ತಗೊಳ್ಬೇಕು. ಗ್ರಾಹಕರ ಬಗ್ಗೆ ಸಿದ್ಧ ಮಾಹಿತಿಯನ್ನು ನಾವು ತಗೊಳ್ಬೇಕಾಗ್ತದೆ. ಗ್ರಾಹಕರ ಬಗ್ಗೆ, ಗ್ರಾಹಕರು ಎಲ್ಲೇ ಹೇಗಿದ್ದಾರೆ, ಯಾವ ರೀತಿ ಪರ್ಚೇಸ್ ಮಾಡ್ತಾರೆ, ಪರ್ಚೇಸ್ ಮಾಡತಕ್ಕಂಥ ಎಬಿಲಿಟಿ ಎಷ್ಟಿದೆ, ಇವನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಗ್ರಾಹಕರ ಬಗ್ಗೆ ಮಾಹಿತಿ ನಮಗೆ ಇಲ್ಲಿರಬೇಕಾಗಿರ್ತಕ್ಕಂಥದ್ದು. ಹಾಗೂ ಮಾರುಕಟ್ಟೆ ಬಗ್ಗೆ ನಿರಂತರ ಸಂಶೋಧನೆ ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ವರ್ಷ ಸೇಲ್ಸ್ ಹೆಚ್ಚಿಗಿದೆ, ಮಾರ್ಕೆಟ್ ರಿಸರ್ಚ್ ಮಾಡೋದು ಬೇಡ, ನಮ್ದು ಕಂಪ್ನಿ ಚೆನ್ನಾಗಿದೆ ಅಂತಂದೇಳಿ ಏನಲ್ಲ. ಮಾರ್ಕೆಟ್ ರಿಸರ್ಚ್ ಅನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಅಂದ್ರೆ ಅವರೇಜ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ ಒಂದು ಸನ್ನಿವೇಶ ಇರ್ತಾ ಇದೆ. ಹಾಗೆ ಒತ್ತಡಗಳಿಲ್ಲದ ಚಟುವಟಿಕೆ. ಒತ್ತಡಗಳಂದ್ರೆ ಗೊತ್ತಿರ್ಬೋದು. ಒತ್ತಡಗಳ ಮಧ್ಯೆ ನಡೀತಕ್ಕಂಥದ್ದಲ್ಲ, ಒತ್ತಡಗಳ ಮಧ್ಯೆ ನಡೀತಕ್ಕಂಥದ್ದು ಆಗ್ಬಾರ್ದು. ಅದಕ್ಕೆ ಅಂತ ಇರಬಾರ್ದು. ಪರಸ್ಪರ ಪ್ರಯೋಜನೆ ಮತ್ತು ಲಾಭಗಳು, ಅವ್ರಿಗೆ ಲಾಭ ಆಗ್ಬೇಕು, ನಮಗೂ ಲಾಭ ಆಗ್ಬೇಕು, ನಮ್ದು ಒಂಥರ ಆಗಿರ್ಬೇಕು, ಅವ್ರಿಗೂ ಒಂಥರ ಆಗಿರ್ತಕ್ಕಂಥ ಲಾಭಾಂಶ ಇರಬೇಕಾಗಿರ್ತಕ್ಕಂಥದ್ದಿದೆ. ಹಾಗೂ ಬದಲಾವಣೆಗಳನ್ನು ಸುಲಭವಾಗಿ ಅಳವಡಿಸಿಕೊಳ್ತಕ್ಕಂಥದ್ದನ್ನ ನಾವು ಕಲಿಬೇಕಾಗಿರ್ತಕ್ಕಂಥದ್ದಿದೆ. ಗಂಡಾಂತರಗಳನ್ನ ತೊಡೆದಾಕ್ತದೆ. ಗಂಡಾಂತರಗಳು ಯಾವ ದೊಡ್ಡ ಗಂಡಾಂತರಗಳು ಬಂದ್ರೆ ಮಾರ್ಕೆಟಲ್ಲಿ ಅಂದ್ರೆ ನೋಡಿ, ಈಗ ಅತಿ ಹೆಚ್ಚು ಮಳೆ ಬೀಳೋದು, ಅತಿ ಹೆಚ್ಚು ಚಳಿ ಬೀಳೋದು, ಅತಿ ಹೆಚ್ಚು ಬಿಸಿಲಿಗೆ ಹಾನಿ ಆಗೋದು, ಭೂಕಂಪ ಆಗೋದು, ಇಂಥವೆಲ್ಲ ಹಾನಿಗಳಾದರೆ ಬಹಳಷ್ಟು ಮಾರ್ಕೆಟಿಂಗ್ನಲ್ಲಿ ಏರಿಳ್ತಿರೋದು. ಮೊನ್ನೆ ನಮ್ಮ ಭಾರತ ದೇಶದಲ್ಲಿ ಲಾಕ್ಡೌನ್ ಆಗಿ ಮಾರ್ಕೆಟ್ ಏನಾಗಿದೆ, ಕೆಳಗಡೆ ಹೋಗಿ ಮಾರ್ಕೆಟ್. ಅಂತ ಸಂದರ್ಭದಲ್ಲಿ ಯಾವ ಪ್ರಾಡಕ್ಟ್ ಇರಬೇಕು, ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರ್ತಾ ಇದೆ ಅಂತ ತಿಳ್ಕೊಂಡು ಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಗೊತ್ತಿರಿಸಬೇಕಾಗಿರ್ತದ್ದು. ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿರುವ ಸಹಾಯಕ ಘಟಕಗಳು ತಕ್ಷಣ ಮತ್ತು ಸಹಾಯಕಾರಿಗೆ ಸೇವೆಗೆ ಸಿದ್ಧ ಇರಬೇಕಾಗಿರ್ತಕ್ಕಂಥದ್ದು. ಸಮಾಜ ವ್ಯವಹಾರ ಸಂಸ್ಥೆ ಬೇಕಾದಂಥ ಅವಶ್ಯಕ ಘಟಕವೆಂದು ನೋಡುತ್ತೇವೆ. ಕರುಣೆ ಇಲ್ಲದೆ ಕಾರ್ಯಗಳಿಗಾಗಿ ಅದು ಒಂದು ಬೇಕಾದ ಸಂಸ್ಥೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗ್ರಾಹಕರ ಸ್ನೇಹಿ ಸೇವೆಗಳೇ ಮಾರಾಟದ ಗರಿಷ್ಠೀಕರಣವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳು ಸುಗಮವಾಗಿರಬೇಕು. ಮಾರಾಟಕ್ಕೆ ಸುಗಮವಾಗಿರುವಂತಹ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಕೃತಕ ಕೊರತೆ ತೊಡೆದು ಸಮಾಜದಲ್ಲಿ ಅಶಾಂತಿಯನ್ನು ತೊಡೆದಾಕ್ತಕ್ಕಂಥದ್ದು. ನೋಡಿ, ಯಾವುದೇ ಸಮಾಜಕ್ಕೆ ಅಶಾಂತಿಯತೆಯನ್ನು ತೊಡೆದಾಕ್ತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡಬಾರ್ದು. ಹೊಸ ಥರ ಸರಕುಗಳನ್ನು ಪೂರೈಸುವ ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿರ್ತಕ್ಕಂಥ. ಹೊಸ ತಂದ ತಕ್ಷಣ ಅದು ಕ್ರಿಯೇಟ್ ಮಾಡೋದು, ಜನ
ಹೊಸ ಮಂದಿ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಸನ್ನಿವೇಶವು ಇರ್ತಾ ಇದೆ. ಉತ್ಪಾದನೆ ಮತ್ತು ಮಾರಾಟದ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಸ್ತಕ್ಕಂಥದ್ದು ನೋಡಿ, ಇವೆಲ್ಲ ಬೆಳವಣಿಗೆ ಆದರೆ ಉದ್ಯೋಗ ಸೃಷ್ಟಿನೂ ಹೆಚ್ಚಿಗೆ ಆಗ್ತಾ ಇದೆ ಅಂತ ಒಂದು ಸಂದರ್ಭ ಇರ್ತಾ ಇದೆ. ನೈಸರ್ಗಿಕ ಸಂಪತ್ತಿನ ಫಲದ್ರೂಪವಾಗಿರ್ತಕ್ಕಂಥ ಬಳಕೆ ಮಾಡ್ತಕ್ಕಂಥದ್ದು, ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆ ಮಧ್ಯೆ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮಾಡಿ ಆರ್ಥಿಕತೆಯಲ್ಲಿ ಭದ್ರತೆಯನ್ನು ನೆಲೆಗೊಳಿಸ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೋಡಿ, ಒಬ್ಬರ ಪಾಲ್ ಮಾಜರ್ ಅಂತಕ್ಕಂಥ ವ್ಯಕ್ತಿ ಏನ್ ಹೇಳ್ತೀನಿ, ಸುಧಾರಿತ ಸರಕುಗಳು ಮತ್ತು ಸೇವೆಗಳ ಮೂಲಕ ಜನರ ಜೀವನ ಮಟ್ಟದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಹೇಗೆ ಮಾರಾಟ ಪ್ರಕ್ರಿಯೆ ಅಂದರೆ ಜೀವನ ಮಟ್ಟದ ವಿಲೇವಾರಿ ಎಂದು ಪ್ರೊಫೆಸರ್ ಮ್ಯಾಕ್ ನಯರ್ ಅಂತಕ್ಕಂಥದ್ದು. ಮಾರುಕಟ್ಟೆಯ ಪ್ರಕ್ರಿಯೆ ಅಂದರೆ ಜೀವನ ಮಟ್ಟ ಸೃಷ್ಟಿಗೊಳಿಸುವ ಸಮಾಜಕ್ಕೆ ಅದನ್ನ ವಿಲೇವಾರಿ ಮಾಡುವುದೆಂದು ಅಭಿಪ್ರಾಯ ಇದು ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾನೆ ವಿವಿಧ ಡಿಫ್ರೆಂಟ್ ಇರ್ತಕ್ಕಂಥ ಲೇಖಕ ಡಿಫ್ರೆಂಟ್ ಆಗಿ ಹೇಳ್ತಕ್ಕಂಥದ್ದು. ಗ್ರಾಹಕರಿಗೆ ಸ್ಥಳಗಳಿಲ್ಲ. ಸರಕುಗಳನ್ನು ಪೂರೈಸುವುದರಿಂದ ಉತ್ಪಾದನೆ ಸ್ಥಳದಡಿಗೆ ಜನ ಸೇರುವುದನ್ನು ತಡೆಗಟ್ಟತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ನೋಡಿ, ಆರ್ಥಿಕತೆಯ ಸ್ವಾಸ್ಥ್ಯ ನೆಲೆಸುವುದು ಅತಿ ಹೆಚ್ಚು ಕಡಿಮೆ ಒಂದೇ ತರದ ದೃಢ ಮತ್ತು ಸ್ಥಿತಿಸ್ಥಾಪಕ ಬೆಲೆಗಳಿಂದ ಅದು ಸಾಧ್ಯವಾಗುತ್ತದೆ. ಏಕೆಂದರೆ ಉತ್ಪಾದನೆ ಉಪಭೋಗ ಎರಡೂ ಹೊಂದಾಣಿಕೆಯಾಗುವಂತೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೈತಿಕ ನಡತೆ ಮತ್ತು ಮೌಲ್ಯಗಳ ಮಾರಾಟ ಮಧ್ಯವರ್ತಿಗಳ ನಡುವೆ ಬಂಧನಗೊಳಿಸ್ತಕ್ಕಂಥದ್ದು. ಇದರಿಂದ ದೇಶದ ಸರ್ವಾಂಗೀಣ ಪ್ರಗತಿಗೆ ಸಾಧ್ಯವಾಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದು ಮೊನೋಪೊಲಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಂಗ್ ಫಂಕ್ಷನ್ ಇರ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್. ಕೆಲವೊಂದು ಈ ಟಾಪಿಕ್ ಮೇಲೆ ಕ್ವಶನ್ಸ್ ಇದಾವೆ. ಈ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ವಿಚ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಬಿಸ್ನೆಸ್ ಫಾರ್? ಮೇನ್ ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು? ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಮಾಡ್ಕೊಳ್ಬೇಕಾ, ಅಥವಾ ಸೇಲ್ಸ್ ಮಾಡ್ಬೇಕಾ, ಅಥವಾ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಾ, ಅಥವಾ ಮಾರ್ಕೆಟಿಂಗ್ ಮಾಡ್ಬೇಕಾ? ನೋಡಿ, ಉದ್ದೇಶ ಏನು ಬಿಸ್ನೆಸ್ ನಲ್ಲಿ ಇರ್ತಕ್ಕಂಥದ್ದು. ಬಿಸ್ನೆಸ್ ಫಾರ್ಮ್ ಅಲ್ಲಿ ಏನು ಉದ್ದೇಶ ಇರುತ್ತೆ, ಮೇನ್ ಇಂಟೆನ್ಸಿಟಿ ಏನು ಇರ್ತಾ ಇದೆ, ಅದನ್ನ ನಾವು ನೋಡ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ. ಇಂಟೆನ್ಸಿಟಿ ಏನು, ಇಂಟೆನ್ಸಿಟಿ ಯಾವುದು, ಇಂಟೆನ್ಸಿಟಿ ಇರ್ತಕ್ಕಂಥದ್ದು ಯಾವುದು? ಫಸ್ಟ್ ಒನ್ ಪ್ರಾಫಿಟ್, ಸೆಕೆಂಡ್ ಒನ್ ಸೇಲ್ಸ್, ಸಿ ಪ್ರೊಡಕ್ಷನ್, ಡಿ ಮಾರ್ಕೆಟಿಂಗ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಯಾವ್ದು ಹೇಳಿ ನೋಡೋಣ. ಒಂದೇದು ಎ, ಪ್ರಾಫಿಟ್. ನೋಡಿ, ಮೇನ್ ಉದ್ದೇಶ ನಮ್ದು ಪ್ರಾಫಿಟ್ ಲಾಸ್ ಮಾಡೋಕ್ಕೋಸ್ಕರ ಅಲ್ಲ, ಸೇಲ್ಸ್ ಮಾಡೋಕ್ಕೋಸ್ಕರ ಅಲ್ಲ, ಪ್ರೊಡಕ್ಷನ್ ಮಾಡೋಕ್ಕೋಸ್ಕರ ಅಲ್ಲ, ಮಾರ್ಕೆಟಿಂಗ್ ಮಾಡೋದು ಸರಕುಗಳನ್ನ ಉತ್ಪಾದಕರಿಂದ ಗ್ರಾಹಕರಿಗೆ ಕಳಿಸೋದು ಮಾರ್ಕೆಟಿಂಗ್ ಮಾಡೋದು. ಏಕೇಳಿ ಓನ್ಲಿ ಫಾರ್ ಪ್ರಾಫಿಟ್ ಮಾಡಲೇಬೇಕು. ಯಾಕಂದ್ರೆ ಪ್ರಾಫಿಟ್ ಮಾಡಿದಿರ್ತಾನೆ ಇರೋದು. ಲಾಸ್ ಮಾಡೋಕ್ಕಿಂತ ಪ್ರಾಫಿಟ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ಇದು ಫಸ್ಟ್ ಒನ್ಗೆ ವಿಚ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಬಿಸ್ನೆಸ್ ಫಾರ್ ಇಸ್ ಎ ಪ್ರಾಫಿಟ್ ಅಂತೇಳಿ ಹೇಳ್ತಾ ಇದ್ದೀವಿ. ಎರಡನೇ ಕ್ವಶನ್ಸ್ ಮಾರ್ಕೆಟಿಂಗ್ ಹೆಲ್ಪ್ಸ್ ಇನ್ ಪ್ರೊವೈಡ್. ಒಂದೇದು ಎ, ಪ್ರೊವೈಡಿಂಗ್ employment opportunities helps to increase standard of living of people, helps to maintaining high level economic activity, all of above. ಎರಡನೇ ಮಾರ್ಕೆಟಿಂಗ್ ಹೆಲ್ಪ್ಸ್ ಆಗ್ತಕ್ಕಂಥದ್ದು ಯಾವುದಂದ್ರೆ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್. ಹೌದು, ಅಪಾರ್ಚುನಿಟಿ ಆಗುತ್ತೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಏನು ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬಹಳಷ್ಟು ಬೆಳವಣಿಗೆ ಆಗುತ್ತದೆ. ಮಾರ್ಕೆಟಿಂಗ್ ಆದ್ರೆ ಏನಾಗ್ತಾ ಇದೆ, ಕೊಳ್ಳುವರು ಮತ್ತು ಮಾರುವವರು ಇರ್ತಕ್ಕಂಥ ಒಂದು ಮಿಡ್ಲ್ ಮನ್ಸ್ ಇರ್ಬೋದು, ಅಥವಾ ರಿಟೇಲರ್ಸ್ ಇರ್ಬೋದು, ಹೋಲ್ಸೇಲರ್ ಇರ್ಬೋದು, ಎಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೆಚ್ಚಿಗೆ ಆಗುತ್ತೆ.
ಹಾಗೇನೆ ಎರಡನೇ ಪಾಯಿಂಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪೀಪಲ್. ಹೌದು, ಎಕನಾಮಿಕ್ ಆರ್ಥಿಕವಾಗಿ ಅವ್ರದ್ದು ಲಿವಿಂಗ್ ಹೆಚ್ಚಿಗೆ ಆಗುತ್ತೆ, ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇದು ಇರ್ತಕ್ಕಂಥದ್ದು ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಆದ್ರೆ ಇದು ಮಾರ್ಕೆಟಿಂಗ್ ಆದ್ರೆ ಅವ್ರ ಪೀಪಲ್ ಜನರ ಒಂದು ಅವರ ವೈಯಕ್ತಿಕ ತಲಾ ಆದಾಯ, ವೈಯಕ್ತಿಕ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಉನ್ನತ ಮಟ್ಟದಲ್ಲಿ ಗುರುತಿಸ್ತಕ್ಕಂಥದ್ದು, ಹೈ ಲೆವೆಲ್ ಇರ್ತಕ್ಕಂಥದ್ದು. ಈಗ ಕೆಳಮಟ್ಟದವರು, ಮಾಧ್ಯಮದವರು, ಮೇಲ್ಮಟ್ಟದವರು ಹಂಗಿರ್ತಕ್ಕಂಥ ಜನಕ್ಕೆ ಆ ರೀತಿ ಇರ್ತಕ್ಕಂಥದ್ದನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಕರೆಕ್ಟ್, ಓಕೆ, ಒಳ್ಳೇದಾಗುತ್ತೆ. ಮೂರನೇದು ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಹೈ ಲೆವೆಲ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಆಕ್ಚುಲಿ ಆಗ್ಬೇಕಾದ್ರೆ ಹೈ ಲೆವೆಲ್ ಎಕನಾಮಿಕ್ ಆಕ್ಟಿವಿಟಿ ಆಗುತ್ತೆ. ಅದಕ್ಕೆ ಇವು ಮೂರು ಕರೆಕ್ಟ್ ಆನ್ಸರ್. ಮೂರು ಕರೆಕ್ಟ್ ಅಂತಂದ್ರೆ ಹೆಂಗ್ ಮಾಡ್ಬೇಕು? ಮೂರು ಕರೆಕ್ಟ್ ಆನ್ಸರ್ ಅಂದ್ರೆ ನೋಡಿ, ಮೂರು ಕರೆಕ್ಟ್ ಆನ್ಸರ್ ಇದ್ರೆ ಎರಡನೇದಕ್ಕೆ ಮಾರ್ಕೆಟಿಂಗ್ ಹೆಲ್ಪ್ಸ್ ಟು ಡಿ ಆನ್ಸರ್ ಆಲ್ ಆಫ್ ದಿ ಎಬೋ ಅಂತ ಕೊಟ್ಟಿದ್ದೇನೆ. ಮೂರು ಆನ್ಸರ್ ಕರೆಕ್ಟ್ ಇದ್ದಾಗ ನಾವೇನ್ ಮಾಡ್ಬೇಕು? ಡಿ ಟಿಕ್ ಹಾಕ್ಬೇಕು. ಮಾರ್ಕೆಟಿಂಗ್ ಹೆಲ್ಪ್ಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಹೆಲ್ಪ್ಸ್ ಟು ಇನ್ಕ್ರೀಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್, ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಹೈ ಲೆವೆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ ಆನ್ಸರ್ ಆಗಿರ್ತಕ್ಕಂಥ. ಅದಕ್ಕೆ ಡಿ ಆಲ್ ಆಫ್ ದ ಎಬೋ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಇರ್ತಕ್ಕಂಥ ಸಿಚುವೇಶನ್. ಮೂರನೇ ಕ್ವಶನ್ಸ್ ಪ್ರಾಫಿಟ್ ಓರಿಯೆಂಟೆಡ್ ಆಬ್ಜೆಕ್ಟಿವ್ ರೆಫರ್ಸ್ ಟು. ನೋಡಿ, ಪ್ರಾಫಿಟ್ ಓರಿಯೆಂಟೆಡ್ ಆಬ್ಜೆಕ್ಟಿವ್ಸ್ ರೆಫರ್ ಟು ಎ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಸ್ಯಾಟಿಸ್ಫ್ಯಾಕ್ಷನ್, ಟಾರ್ಗೆಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಆಲ್ ಆಫ್ ದಿ ಎಬೋ ಅಂತ ಇದೆ. ನೋಡಿ, ನಾವು ಉದ್ದೇಶ ಪ್ರಾಫಿಟ್ಗೋಸ್ಕರನೇ ಮಾಡೋದಿಲ್ಲ. ನಮ್ಮ ಒಂದು ಯಾವ ರೀತಿ ಇದೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಮಾಡ್ಬೇಕಂತ, ಪ್ರಾಫಿಟ್ ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ, ಟಾರ್ಗೆಟ್ ರಿಟರ್ನ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅದು ರಿಟರ್ನ್ ಆಗುತ್ತಾ, ನಮ್ದು ಇರ್ತಕ್ಕಂಥದ್ದು ಅದು ಉದ್ದೇಶನ. ಆಲ್ ಆಫ್ ದಿಸ್ ಮೂರು ಹೌದಾ? ಇಲ್ಲ, ಹೌದು. ಪ್ರಾಫಿಟ್ಟು ಮಾಡಬೇಕು, ಪ್ರಾಫಿಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು, ಆ ನಂತರ ನಮ್ಮ ಹಾಕಿದ ಬಂಡವಾಳನ ವಾಪಸ್ ಕೊಡಬೇಕು, ಟಾರ್ಗೆಟ್ ಟು ಆನ್ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದೀವಿ ಅದು ರಿಟರ್ನ್ ಬರಬೇಕು ಅಂದಾಗ ಮಾತ್ರ ಸಾಧ್ಯ. ಅದಕ್ಕೆ ಡಿ ಆನ್ಸರ್ ಆಲ್ ಆಫ್ ದಿ ಎಬೋ. ಪ್ರಾಫಿಟ್ ಓರಿಯೆಂಟೆಡ್ ಆಬ್ಜೆಕ್ಟಿವ್ ರೆಫರ್ಸ್ ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಸ್ಯಾಟಿಸ್ಫ್ಯಾಕ್ಷನ್, ಟಾರ್ಗೆಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥ ಮೂರು ಆನ್ಸರ್ ಕರೆಕ್ಟ್ ಅಂದಾಗ ಏನಾಗುತ್ತೆ? ಡಿ ಆಲ್ ಆಫ್ ದ ಎಬೋ. ಈಗ ನಾಲ್ಕನೇ ಕ್ವಶನ್ಸ್, ವಾಟ್ ಈಸ್ ದ ಸ್ಟ್ಯಾಂಡರ್ಡೈಸೇಷನ್? ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಏನು? ಸ್ಟ್ಯಾಂಡರ್ಡೈಸೇಷನ್ಸ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ of product. A. B. Pricing of product. C. Marketing of product. D. None of the above. ನೋಡಿ, ಸ್ಟ್ಯಾಂಡರ್ಡೈಸೇಷನ್ ಆಗಿರ್ತಕ್ಕಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಡಕ್ಟ್ ಹೌದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಡಕ್ಟ್ ಬಗ್ಗೆ ಪ್ರೈಸಿಂಗ್ ಆಫ್ ಪ್ರಾಡಕ್ಟ್ ಹೌದು, ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ ಮೂರು ಹೌದು. ಮೂರು ಹೌದಾದ್ರೆ ನಾವೇನ್ ಮಾಡಬೇಕು? ನನ್ ಆಫ್ ದಿ ಹೌದಾ? ಮೂರು ಹೌದಾ? ಮೂರು ಅಲ್ಲ, ನನ್ ಆಫ್ ದಿ ಎಬೋ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಡಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಡಿ ಆನ್ಸರ್ ಇಸ್ ಕರೆಕ್ಟ್. ಹಾಗೇನೆ ಲಾಸ್ಟ್ ಕ್ವಶನ್ಸ್ ಈಸ್ ಇನ್ ಮಾರ್ಕೆಟಿಂಗ್ selling and buying would be called the primary function, secondary function, exchange function, profit function. ನೋಡಿ, ಮಾರ್ಕೆಟಿಂಗ್ ಅಂದ್ರೆ ಏನು, ಸೆಲ್ಲಿಂಗ್ ಅಂದ್ರೆ ಏನು, ಬೈಯಿಂಗ್ ಅಂದ್ರೆ ಏನು, ವುಡ್ ಬಿ ಕಾಲ್ಡ್ ಏನಂತಾರೆ? ಇದು ಪ್ರೈಮರಿ ಫಂಕ್ಷನ್ ಹೌದಾ ಅಂತಾರ, ಅಥವಾ ಸೆಕೆಂಡರಿ ಫಂಕ್ಷನ್ ಅಂತಾರೆ, ಅಥವಾ ಎಕ್ಸ್ಚೇಂಜ್ ಫಂಕ್ಷನ್ ಅಂತಾರೆ, ಪ್ರಾಫಿಟ್ ಫಂಕ್ಷನ್ ಅಂತಾರೆ. ಇದರಲ್ಲಿ ಎಕ್ಸ್ಚೇಂಜ್ ಫಂಕ್ಷನ್ ಆಕ್ಚುಲಿ ಹೇಳ್ಬೇಕು, ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ ಯಾವುದು? ಎಕ್ಸ್ಚೇಂಜ್ ಫಂಕ್ಷನ್ ಅಂತೇಳಿ ಕರಿತಾ ಇದೆ. ಅದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ಹೇಳಿದ್ರೆ ಒಂದಕ್ಕೆ ಎ, ಎರಡನೇದಕ್ಕೆ ಡಿ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಡಿ, ಐದನೇದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ ಒಂದು
ನಿಮಗೆ ಯಾವುದಾದ್ರು ರೆಫರೆನ್ಸ್ ಬುಕ್ ಬೇಕಾದರೆ ಕರುಣಾಕರನ್ ಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2010. Philip Kotler, Kevin Lion Killer, Abraham Presley, Matzo, Marketing Management, 13th edition, published by the Darling Dynasty India Private Limited 2009, Sarlaker, S.A. and Krishnamurthy or Marketing Management, 14th edition, Himalaya Publishing House Private Limited 2008, William J. Stanton, Fundamental of Marketing, 10th edition, Tata, McGraw-Hill Publications, New Delhi 2007. ಬಹಳ ಪ್ರಮುಖವಾಗಿರ್ತಕ್ಕಂಥ ಆಥರ್ಸ್ ಬರೆದಿರ್ತಕ್ಕಂಥ ಒಳ್ಳೆ ಚೆನ್ನಾಗಿದೆ ಬುಕ್ ಓದ್ಬೋದು. ಥ್ಯಾಂಕ್ ಯು ಆಲ್ ಆಫ್ ಯು ಅಂಡ್ ಥ್ಯಾಂಕ್ಸ್.